बोलो भारत माता की अटल बिहारी वाजपेयी ಅವರಿಗೆ अटल बिहारी वाजपेयी ಅವರಿಗೆ ಭಾರತ ಕಂಡ ಅತ್ಯಂತ ಪ್ರಬುದ್ಧ ನಾಯಕರು, ಅಜಾತ ಶತ್ರುಗಳು ಅಂತ ಹೆಸರುವಾಸಿಯಾಗಿದ್ದಂಥ ಸನ್ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿ ವರ್ಷವನ್ನು ಇವಾಗ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮೊನ್ನೆ 25 ಡಿಸೆಂಬರ್ ಅಂದು ಅವರ 100ನೇ ಜನ್ಮೋತ್ಸವವನ್ನು ನಾವು ಆಚರಣೆ ಮಾಡಿದ್ದೀವಿ. ಈ ಇಡೀ ವರ್ಷ ನಾವು ಅಟಲ್ಜಿ ಅವರ ಜನ್ಮ ಶತಮಾನೋತ್ಸವ ಆಗಿ ಆಚರಣೆ ಮಾಡಬೇಕು ಅಂತ ಪಕ್ಷ ಒಂದು ನಿರ್ಣಯ ಕೈಗೊಂಡಿದೆ. ಅದರ ಅಂತರ್ಗತ ವಾಜಪೇಯಿ ಅವರ ನೆನಪಿನಲ್ಲಿ ಒಂದು ವಾಕಥಾನ್ ಆಗಬೇಕು ಅಂತೇಳಿ ಹೇಳಿದ್ದಕ್ಕೆ ಇವತ್ತು ನಾವು ಈ ಬೀದರ್ ನಗರದಲ್ಲಿ ಇಂದು ಮುಂಜಾನೆ ಈ ಒಂದು ವಾಕಥಾನ್ ಅನ್ನು ನೆರವೇರಿಸಿದ್ದೀವಿ. ಇದೇ ರೀತಿಯಾಗಿ ಇವತ್ತು ಸಾಯಂಕಾಲ ವಾಜಪೇಯಿ ಅವರ ನೆನಪಿನಲ್ಲಿ ಬಹುಭಾಷಾ ಕವಿಗೋಷ್ಠಿ ಇದೆ. ಅದನ್ನು KP ಸ್ಕೂಲ್ನ ವಚನ ಕಲ್ಯಾಣ ಮಂಟಪದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಹೆಚ್ಚು ಕಡಿಮೆ ಒಂದು 50 ಜನ ಕವಿಗಳು ನಾನು ನೀನು ಭಾಗವಹಿಸ್ತೀನಿ ಅಂತೇಳಿ ನಾವು ಕಳೆದ 2 ದಿನಗಳ ಹಿಂದೆ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿ ಯಾರ್ಯಾರು ಕವಿಗಳಿದ್ರಿ ವಾಜಪೇಯಿ ಅವರ ಬಗ್ಗೆ ಕವನ ಹೇಳಬೇಕಾದ್ರೆ ತಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂದಾಗ ಇವತ್ತು 50 ಜನ ಕವಿಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ಕವಿಗೋಷ್ಠಿ ಕೂಡ ಇದೆ. ಬಂದಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರು, ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತ ಮಿತ್ರರು ಎಲ್ಲರೂ ಆ ಕವಿಗೋಷ್ಠಿಯಲ್ಲಿಯೂ ಕೂಡ ಭಾಗವಹಿಸಬೇಕು. ಈ ರೀತಿಯಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಮ್ಮ ಮಂಡಲ ಸ್ತರಗಳಲ್ಲಿಯೂ ಕೂಡ ಕವಿಗೋಷ್ಠಿ ಇರ್ಬೋದು, ನಮ್ಮ ಪತ್ರಿಕಾ ದಿನಾಚರಣೆ ಇರ್ಬೋದು, ವಾಜಪೇಯಿ ಅವರು ಕೂಡ ಪತ್ರಕರ್ತರಾಗಿದ್ದರು, ಪತ್ರಿಕಾ ದಿನಾಚರಣೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ಕ್ರೀಡಾಕೂಟ ಆಗಿರ್ಬೋದು, ಈ ರೀತಿ ಕಾರ್ಯಕ್ರಮಗಳನ್ನು ನಮಗೆ ಇಡೀ ವರ್ಷಾಂತ್ಯ ಹಂತದವರೆಗೆ ಆಚರಣೆ ಮಾಡಲಿಕ್ಕೆ ಪಕ್ಷ ಒಂದು ಆದೇಶ ನೀಡಿದೆ. ಅದರ ಅಂತರ್ಗತ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಹಿರಿಯರು, ಮಾಜಿ ವಿಧಾನ ಪರಿಷತ್ನ ಸಭಾಪತಿಗಳು ಹಾಗೂ ಪಕ್ಷದ ಮಾಜಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿದಂಥ ನಮಗೆಲ್ಲ ಮಾರ್ಗದರ್ಶಕರಾದ ಮಲ್ಕಾಪುರೇಜಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಕ್ಕೆ ಅವರಿಗೆ ಪಕ್ಷದ ವತಿಯಿಂದ ಧನ್ಯವಾದವನ್ನು ತಿಳಿಸ್ತೀನಿ. ಜೊತೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಈ ಒಂದು ಕಾರ್ಯಕ್ರಮದ ಜಿಲ್ಲೆಯ ಸಂಚಾಲಕರಾಗಿ ಬಹಳ ಅಚ್ಚುಕಟ್ಟಾಗಿ ಎರಡೂ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಾ ಇರುವಂಥ ನಮ್ಮ ಹಿರಿಯರಾದ ಬಾಬು ವಾಲಿ ಅವರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ. ಸೇರಿದಂಥ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ, ಅಲ್ಪ ಉಪಹಾರದ ವ್ಯವಸ್ಥೆ ಇದೆ, ಎಲ್ಲರೂ ಅಲ್ಪ ಉಪಹಾರ ಸೇವನೆ ಮಾಡಿಕೊಂಡು ಹೋಗಬೇಕಂತ